ಅಂದ್ರೆ ಕಳ್ತನ ಇವರೇ ಮಾಡಿರೋದು. ಏಯ್ ಏಯ್ ನೀವೇ ತಾನೆ? ಏಯ್ ಬಾಸ್, ಈ ಹುಡುಗಿನ ಏನಾದರೂ ನೋಡಿದಿರಾ? ಇಲ್ಲಿಗೆ ಬಂದಿದ್ರು ಸರ್, ದುಡ್ಡು ಕೇಳ್ತಾ ಇದ್ರು. ಎಲ್ಲೋದ್ರು? ಬಸ್ ಸ್ಟಾಪ್ ಕಡೆ ಆಟೋದಲ್ಲಿ ಹೋದ್ರು. ಬಸ್ ಸ್ಟಾಪ್ ಯಾವ ಕಡೆ? ಈ ಕಡೆ ಹೋದ್ರು. ಥ್ಯಾಂಕ್ ಯು ಬಾಸ್. ಏಯ್ ಅಲ್ಲಿ ನೋಡು, ಅವಳೆ ಓಡ್ಬೋದ. ಅವಳೆ ನೀವೇ ತಾನೆ? ಏಯ್ ಅಕ್ಕ, ಕೂತು ಕೂತು ನಿದ್ದೆ ಬರ್ತಿದೆ ಕಣೆ. ನಿನಗೆ ಮಾತ್ರ ಅಲ್ಲ, ನನಗೂ ನಿದ್ದೆ ಬರ್ತಿದೆ. ಅಣ್ಣನಿಗೆ ಫೋನ್ ಮಾಡಿ ಮಯೂರಿ ಸಿಕ್ಕಿದೋಳೋ ಇಲ್ವೋ ಅಂತ ವಿಚಾರಿಸಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಹೀಗೆ ಕೂತು ವೇಟ್ ಮಾಡೋಣ ಅಂತ ಹೇಳ್ದೆ. ಈಗ ನೀನೇ ಆಕಳಿಸ್ತಾ ಇದ್ಯಾ. ಈ ಗಂಡನಿಗೆ ಅವಳು ಸಿಕ್ಕಿದೋಳೋ ಇಲ್ವೋ ಅಂತ ಫೋನ್ ಮಾಡಿ ಕೇಳ್ತ್ಯಾ, ಇಲ್ಲ ಅಂದ್ರೆ ಬರೋವರೆಗೂ ಹೀಗೆ ಕೂತಿರ್ಬೇಕಾ? ಚೋ, ನನ್ನ ತಲೆ ತಿನ್ಬೇಡ್ವೆ. ಇರು, ಫೋನ್ ಮಾಡ್ತೀನಿ. ಹಲೋ ತಾರಕ್, ಎಲ್ಲೋ ಇದೆಯಾ? ರಷ್ಯನ್ ಪ್ರೆಸಿಡೆಂಟ್ ಇಂಡಿಯಾಗೆ ಬಂದಿದಾರಂತೆ. ಮೋದಿ ಒಂದು 15 ಮಿನಿಟ್ಸ್ ಫ್ರೀ ಬಿಟ್ಟಿದ್ದಾರೆ. ಮಸಾಲ್ ಪುರಿ ತಿಂತೀರಾ ಅಂತ ಕೇಳ್ಕೊಂಡು ಮಸಾಲ್ ಪುರಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಿದ್ದೀನಿ. ನಿನಗೆ ಗೊತ್ತಿಲ್ವಾ ನಾನು ಎಲ್ಲಿದ್ದೀನಿ ಅಂತ? ನಾನು ಯಾಕೆ ಬಂದಿದ್ದೀನಿ ಅಂತ ಗೊತ್ತಿಲ್ವಾ ನಿಂಗೆ? ನಾನು ಅದನ್ನೇ ಕಾಣೋ ಕೇಳಿದ್ದು. ಮಯೂರಿ ಸಿಕ್ಕಿದ್ಲಾ? ಸಿಕ್ಕಿದಿದ್ರೆ ಮನೆಗೆ ಕರ್ಕೊಂಡ್ ಬರ್ತಾರ್ಲಿಲ್ವಾ? ಯಾಕೋ ತಾರಕ್ ಹೀಗೆ ಕೋಪ ಮಾಡ್ಕೋತ್ಯಾ? ಮಯೂರಿ ಕಾಣಿಸ್ತಿಲ್ಲ ಅಂತ ನಿನಗೆಷ್ಟು ಬೇಜಾರಾಗಿದ್ಯೋ ಅದಕ್ಕಿಂತ ಡಬಲ್ ಬೇಜಾರ್ ನನಗಾಗಿದೆ. ಅವಳು ಈ ಮನೆಗೆ ಬಂದಾಗ್ಲಿಂದ ಮಹಾಲಕ್ಷ್ಮಿ ತರ ಮನೆ ತುಂಬಾ ಓಡಾಡ್ತಿದ್ಲು. ಈಗ ಅವಳು ಮನೇಲಿ ಇಲ್ದಿರೋದಕ್ಕೆ ಮನೆಯೆಲ್ಲ ಬಿಕ್ಕೋ ಅನ್ಸ್ತಿದೆ ಗೊತ್ತಾ? ಏನು ಕರ್ಗ ಕೂರ್ಸೋದಕ್ಕೆ ಪಕ್ಕದಲ್ಲಿ ನಿನ್ ಗಂಡ ಇಲ್ಲ ಅಂತ ನನ್ ತಲೆ ಮೇಲೆ ಕೂರ್ಸೋದಕ್ಕೆ ಬರ್ತಿದ್ಯಾ? ಇಲ್ಲ ಕಣೋ ತಾರಕ್, ನಾನ್ ನಿಜಾನೇ ಹೇಳ್ತಾ ಇದೀನಿ. ನೀನ್ ಮನೇಲಿ ಇಲ್ದೇ ಇರ್ಬೇಕಾದ್ರೆ ಅವಳನ್ನ ಕೇರ್ ಮಾಡ್ತಾ ಇದ್ದೀನಿ ನಾನೇ ಅಲ್ವಾ? ಓಹೋ, ನಿಜವಾಗ್ಲೂ ನೀವೆಲ್ರೂ ಕಾಳಜಿ ಮಾಡೋರಾಗಿದ್ದಿದ್ರೆ ಅವಳಿಗೆ ಅವಮಾನ ಆಗ್ಬೇಕಾದ್ರೆ ಎಲ್ಲೋಗಿದ್ರಿ? ಅವಳು ಕಾಟ ಕೊಡ್ಬೇಕಾದ್ರೆ ಎಲ್ಲೋಗಿದ್ದೆ?